ಸೌಂದರ್ಯ, ಭಾವ ಚಿರು ಒಂದಾದ್ರೆ ನನಗೆ ತೊಂದರೆ ಅಂತಿದ್ದಲ್ಲ. ಇವತ್ತೇನಾದ್ರೂ ದೀಪ ಅವರಿಬ್ರನ್ನ ಒಂದ್ ಮಾಡಿದ್ರೆ ಆಮೇಲೆ ಚಿರು ಎಲ್ಲದಕ್ಕೂ ಅಪ್ಪ ಅಪ್ಪ ಅಂತ ಭಾವನಿಂದನೇ ಹೋದ್ರೆ ಆಗೇನ್ ಮಾಡ್ತೀಯಾ? ಆ ಥರ ಆಗತ್ತೆ ಅಂತ ಕನ್ಸಿನಲ್ಲೂ ಅನ್ಕೋಬೇಡಿ. ಚಿರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಚಿರು ಬಾಳಲ್ಲಿ ತಾಯಿ ಸ್ಥಾನನ ಮಾತ್ರ ತುಂಬಿಲ್ಲ, ತಾಯಿಗಿಂತ ಹೆಚ್ಚಾಗಿ ಅವನನ್ನ ನೋಡ್ಕೊಂಡಿದ್ದೀನಿ. ಒಬ್ಬ ಮಗ ತಾಯಿ ಹೇಳಿದ್ದನ್ನ ಹೇಗೆ ಮೀರೋದಿಲ್ವೋ, ಚಿರುನೂ ಅಷ್ಟೆ ನನ್ನ ಮಾತನ್ನ ಯಾವತ್ತೂ ಮೀರೋದಿಲ್ಲ. ಅವನು ಏನೇ ಮಾಡಬೇಕಿದ್ರೂ ನನ್ನ ಪರ್ಮಿಷನ್ ಬೇಕೇ ಬೇಕು. ನೀವೆಲ್ಲ ಅನ್ಕೊಂಡಿರೋ ಹಾಗೆ ಆ ದೀಪ ಚಿರು ಮತ್ತೆ ಮಾವನ್ನ ಒಂದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವಳು ಅನ್ಕೊಂಡಿರೋ ಪ್ಲಾನ್ ಅವಳಿಗೆ ಮುಳ್ಳಾಗುತ್ತೆ, ನೋಡ್ತಾ ಇರು. ಹಾಗಾದ್ರೆ ನಾನು ನಿನ್ನ ಕೇಳಿದಾಗ ದೀಪ ಮಾಡ್ತಿರೋದು ಒಳ್ಳೇದೇ, ಮಾಡ್ಲೇ ಬಿಡು ಅಂದಿಯಲ್ಲ. ದಡ್ರ ಥರ ಪ್ರಶ್ನೆ ಕೇಳ್ಬೇಡಿ ಚಿಕ್ಕತ್ತೆ. ಎಲ್ರ ಮುಂದೆ ಅಪ್ಪ ಮಗ ಒಂದಾಗೋದು ಬೇಡ ಅಂತ ನಾನು ಹೇಳೋಕ್ಕಾಗತ್ತಾ? ಹೌದೌದು, ಅವರಿಬ್ರು ಒಂದಾಗ್ಲಿ ಅಂತ ಹೇಳಿ ನೀನು ಒಳ್ಳೆಯವಳಾದೆ. ಆದರೆ ನಾನು ಅವರಿಬ್ರು ದೂರ ಇರೋದೇ ಒಳ್ಳೇದು ಅಂತ ಹೇಳಿ ನಾನು ಕೆಟ್ಟವಳಾದೆ. ಅದಕ್ಕೆ ಹೇಳುದು ಆತಗಾರನಿಗೆ ಬುದ್ಧಿ ಮಟ್ಟ ಅಂತ. ಆಯ್ತು ಬಿಡಮ್ಮ, ಎಲ್ಲಾದ್ರಲ್ಲೂ ನಾನು ಸ್ವಲ್ಪ ದುಡ್ಕೋದು ಜಾಸ್ತಿ. ನಿಂತರ ತಾಳ್ಮೆ ನನಗಿಲ್ಲ. ಸ್ಥಾನನ ಪರ್ಮನೆಂಟ್ ಆಗಿ ಪಡ್ಕೋಬೇಕು ಅನ್ನೋ ನಿನ್ನ ಆಸೆನ ನಾನು ಯಾವತ್ತೂ ಕೈಗೊಡೋದಕ್ಕೆ ಬಿಡೋದಿಲ್ಲ ದೀಪ. ದೀಪ ಎಷ್ಟೇ ಉರಿದ್ರು, ಎಣ್ಣೆ ಖಾಲಿ ಆದ್ಮೇಲೋ ಇಲ್ಲ ಬತ್ತಿ ಒಣಗಿದ ಮೇಲೋ ಆರ್ಲೇಬೇಕಲ್ಲ. ಅಪ್ಪ ಮಗನ ಒಂದು ಮಾಡಿ ಈ ಮನೆ ಬೆಳಗ್ತೀನಿ ಅಂತ ಬೀಗ್ತಿರೋ ನಿನಗೆ ಎದುರಾಗೋದು ಬೆಳಕಲ್ಲ ದೀಪ, ಕತ್ತಲೆಯ ದರ್ಶನ ಅಂತ ನಿನಗಿಷ್ಟರಲ್ಲೇ ಅರ್ಥ ಆಗೋಗಿ ಮಾಡ್ತೀನಿ. ನೀನು ಎಷ್ಟೇ ಶತ ಪ್ರಯತ್ನ ಪಟ್ಟರು ನಮ್ಮ ಚಿರು ನಿನ್ನ ಮಾತು ಕೇಳ. ಮತ್ತೆ ಯಾಕ್ರಿ ಬಂದ್ರಿ? ಬರಬೇಡಿ ಅಂತ ಹೇಳಿರ್ಲಿಲ್ವಾ? ಹೇಳಿದ್ರಿ, ಅದಕ್ಕಂತ ರೂಮ್ ಆಚೆನೆ ನಿಲ್ಲಕ್ಕಾಗತ್ತಾ? ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಕ್ ಬಂದೆ, ದಯವಿಟ್ಟು ಕ್ಷಮಿಸಿ ಹಚ್ಬಂಡು. ಆಯ್ತಾಯ್ತು, ಇನ್ನೊಂದ್ಸರಿ ಈ ರೀತಿ ಮಾಡಕ್ ಹೋಗ್ಬಿಡಿ. ಮಾಡಲ್ಲ, ಕ್ಷಮಿಸಿದೀರ ತಾನೆ? ಹ್ಞೂ, ಮತ್ತೆ ಆ ವಿಷಯ ಮಾತಾಡ್ಬೇಡಿ ನೀವು. ಆದ್ರೂ ನನ್ಗೆ ಯಾಕೋ ಸಮಾಧಾನ ಆಗ್ತಿಲ್ಲ. ನನ್ನ ಜೊತೆ ಒಂದು ಸ್ವಲ್ಪ ಬರ್ತೀರಾ? ಎಲ್ಗೆ? ನೀವು ಬನ್ನಿ, ನಾನು ಹೇಳ್ತೀನಿ. ಏನು ತಲೆಗಿಲ್ಲ ಕೆಟ್ಟಿದ್ಯಾ ನಿಮಗೆ? ತಪ್ಪು ಮಾಡ್ತೀರಾ, ಸಾರಿ ಕೇಳ್ತೀರಾ, ಇವಾಗ ಅದಲ್ಗೋ ಬನ್ನಿ ಅಂತೀರಾ. ನನಗೆ ಏನು ಅನ್ಕೊಂಡಿದ್ದೀರಾ ನೀವು? ನಾನು ಗಂಡ ಅನ್ಕೊಂಡಿದ್ದೀನಿ, ಇನ್ನೇನು ಅನ್ಕೊಳ್ಳಿ. ಯಾಕ್ರಿ ಹಿಂಗೆ ಪದೇ ಪದೇ ಹಿಂಸೆ ಕೊಡ್ತೀರಾ? ಇಲ್ಲ ಹಚ್ಬಂಡು, ನಿಮ್ಮನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕ್ಷಮೆ ಕೇಳಬೇಕು ಅಂತ ಅನಿಸ್ತಿದೆ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಎಲ್ಲಿ? ಏನು ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತೀರಾ? ಇಲ್ಲ ಹಚ್ಬಂಡು, ಇದೇ ದೊಡ್ಡ ಮನೆ ಆಲಯಕ್ಕೆ. ನೀವು ನಿಮ್ಮ ಮಾತು ಒಂದು ಅರ್ಥ ಆಗಲ್ಲ. ಎಲ್ಲ ಅರ್ಥ ಆಗುತ್ತೆ ಹಚ್ಬಂಡು, ಬನ್ನಿ ನೀವು. ಅಲ್ಲಿ ಏನಾದರೂ ಎಡವಟ್ಟು ಮಾಡಿದ್ರೆ ನಿಮ್ಮ ಜೊತೆ ಮಾತಾಡೋದನ್ನೇ ಬಿಟ್ಬಿಡ್ತೀನಿ. ಆಯ್ತಾಯ್ತು, ಬನ್ನಿ. ಸೌಂದರ್ಯ, ಆ ದೀಪ ಏನ್ ಮಾಡಿದಾಳೆ ಗೊತ್ತಾ? ಬಾವ ಇರೋ ರೂಮ್ ಅಲ್ಲಿ ಚಿರುನ ತಳ್ಳಿ ಹೊರಗಡೆಯಿಂದ ಬಾಗ್ಲು ಹಾಕೊಂಡಿದ್ದು ಅಲ್ದೆ, ಪಾಪ ನಮ್ ಚಿರು ಬಾಗ್ಲು ತೆಗೀರಿ ಅಂತ ಹೇಳಿದ್ರು ನಾನ್ ತೆಗಿಯಲ್ಲ ಅಂತ ಹೊರಟೆ ಬಿಡ್ಲು ಗೊತ್ತಾ? ಸಿಕ್ಕತ್ತೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಕೂಲ್ ಆಗಿರಿ. ಮಾವ ಏನೇ ಹೇಳಿದ್ರು ನಮ್ಮ ಚಿರು ಮಾತ್ರ ಅವ್ರ ಮಾತು ಕೇಳೋದೇ ಇಲ್ಲ. ನಿಮ್ಮ ಕೆಲಸ ಏನಿದೆ ಅಷ್ಟು ನೋಡ್ಕೊ ಹೋಗಿ. ಅಲ್ಲಮ್ಮ, ಹೇಳೋದೇನೋ ಹೇಳಿದೀನಿ, ಆಮೇಲೆ ನಿನ್ನಿಷ್ಟ. ಯಾಕೆ ಸರ್ ಬೇಜಾರಲ್ಲಿದ್ದೀರಾ? ಈ ಟೈಮಲ್ಲಿ ನಾನು ಸುಕ್ಕು ಇಲ್ಲಿ ಇರಬೇಕಾಗಿತ್ತು. ಎಷ್ಟು ಚೆನ್ನಾಗಿರೋದು ಗೊತ್ತಾ? ನೀವೇನ್ ಸರ್, ಸುಕ್ಕು ಮೇಡಮ್ ನಿಮ್ಮಿಂದ ಪರ್ಮನೆಂಟ್ ಆಗಿ ದೂರ ಆಗಿದ್ದಾರೆ ಅನ್ನೋ ತರ ಆಡ್ತಿದ್ದೀರಲ್ಲ. ನೋಡು, ಸುಕ್ಕುಗೆ ಎಷ್ಟೇ ಸೊಕ್ಕಿರ್ಬೋದು, ಆದ್ರೆ ಅವಳು ಒಂದ್ ಕ್ಷಣ ನನ್ನ ಕಣ್ಮುಂದೆ ಇಲ್ಲ ಅಂದ್ರೆ ನಾನು ಕೈ ಕಾಲ ಆಡಲ್ಲ. ಇವಾಗೇನ್ ಬಿಡಿ ಸರ್, ಕಾಲ್ ತಾನಾಗ್ ತಾನೇ ಕೈ ಕಾಲು ಆಡುತ್ತೆ. ಅಂದ್ರೆ ಅಲ್ಲಿ ನೋಡಿ, ನೆನೆದವರ ಮನದಲ್ಲಿ ಏನಾಗ ಅವರೇ ಬರ್ತಿದ್ದಾರೆ. ಏ ಸುಕ್ಕು, ಬಣ್ಣ ನನ್ನ ಒಲವಿನ
ಬಣ್ಣ ನನ್ನ ಬದುಕಿನ ಬಣ್ಣ ನೀ ನಕ್ಕರೆ ಹಸಿರು ಉಲ್ಲಾಸದ ಉಸಿರು ನೂರಾಸೆಯ ಚಿಲುಮೆಯ ಬಣ್ಣ ಬಣ್ಣ ಬಣ್ಣ. ನಿಮ್ಗೆ ತಲೆ ಕೆಟ್ಟಿದೀಯಾ? ಈ ಮನೆಯಲ್ಲಿ ಹೋಲಿ ಹಬ್ಬ ಆಚರಿಸಲ್ಲ ಅಂತ ಗೊತ್ತಿದ್ರು ನೀವ್ಯಾಕ್ರೆ ಇಷ್ಟೊಂದು ಬಣ್ಣಗಳನ್ನ ರೆಡಿ ಮಾಡ್ತಿದ್ರು? ಇವತ್ತು ನಮ್ ದೀಪ ಅಣ್ಣನ ಚಿರುನ ಒಂದು ಮಾಡ್ತೀನಿ ಅಂತ ಶಪಥ ತಗೊಂಡಿರೋದ್ರಿಂದ ಇವತ್ತು ಹೋಲಿ ಆಡೋದು ಕನ್ಫರ್ಮ್. ಅಂದ್ರೆ ಅವ್ರಿಬ್ರು ಒಂದಾಗ್ತಾರೆ ಅಂತ ಹೇಳ್ತಿದ್ದೀರಾ? ಡೌಟೇ ಇಲ್ಲ. ಹೇಳ್ರಿ ಚಿಕ್ಕ ಮಾವ, ಈ ದೀಪ ಎಲ್ಲಿ ಕಾಲಿಡ್ತಾಳೋ ಅಲ್ಲಿ ಪಟಾಕಿ ಹೊಡೋದ್ ಗ್ಯಾರಂಟಿ. ಕೆಲವೊಂದ್ಸಲ ಅದೇ ಪಟಾಕಿ ನಿನ್ ಮೈ ಮೇಲೆ ಸುರುಳಿ ತರ ಸುತ್ಕೊಂಡು ಸಿಡಿಬಹುದು, ಹುಷಾರು. ಸಿಡಿಯೋ ಪಟಾಕಿನ ಎಲ್ಲಿ ಹಚ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು, ನೀವು ಹುಷಾರು. ಕರೆಕ್ಟ್ ಆಗಿ ಹೇಳಿದಮ್ಮ. ಚಿಕ್ಕ ಮಾವ, ಬಣ್ಣ ಎಲ್ಲ ರೆಡಿನಾ? ಹ್ಞೂ ನೋಡು, ಎಲ್ಲ ರೆಡಿಗಿದೆ. ಇಷ್ಟು ಸಾಕಾ? ಹಾ ರೀ, ಇದೆಲ್ಲ ಸೌಂದರ್ಯ ಆಗಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ಸೊಕ್ಕು ಸೊಕ್ಕಿ ಯಾಕೆ ತೋರಿಸ್ತೀಯಾ? ಬಣ್ಣ ಹಾಕಿಡೋದು ನಾವು, ನೋಡೋದು ಸೌಂದರ್ಯ. ನಿನಗೆ ಯಾಕೆ ಮಧ್ಯದಲ್ಲಿ ತಕರಾರು? ನಿಮ್ಗೆ ಹೇಳಕ್ ಹೋದಲ್ಲ, ನನಗ್ ಬುದ್ಧಿ ಇಲ್ಲ. ಏನಾದ್ರೂ ಮಾಡ್ಕೊಂಡು ಹೋಗಿ. ಛೆ! ಹೋಗು ಹೋಗು, ನೀನ್ ಎಲ್ಲಿ ಹೋಗ್ತಿದ್ಯಾ ಅಂತ ಗೊತ್ತು ನನ್ಗೆ. ದೀಪ, ಇಷ್ಟೊತ್ತಿಗೆ ಅಣ್ಣ ಚಿರು ಒಂದಾಗಿರ್ತಾರ? ಅಲ್ಲಿ ಏನ್ ನಡೀತಿದೆ ಅಂತ ನಂಗೆ ಗೊತ್ತಿಲ್ಲ ಚಿಕ್ಕ ಮಾವ. ಒಟ್ನಲ್ಲಿ ಅವರಿಬ್ರು ಒಂದಾದ್ರೆ ಸಾಕು.